ಬೆಳಗಾವಿ ಸಾಹುಕಾರರ ಕುಟುಂಬದಲ್ಲಿ ಇವತ್ತು ಬೆಂಕಿ ಅಗ್ನಿ ಜ್ವಾಲೆ ಹೊತ್ತು ಉರಿತಾ ಇದೆ. ತನ್ನ ಸಹೋದರನಿಗೆ, ತನ್ನ ಅಣ್ಣನಿಗೆ ರಾಜಕೀಯ ಹಿನ್ನೆಲೆ ಆಯಿತು, ರಾಜಕೀಯದಲ್ಲಿ ಹಿಂದುಳಿದು ಬಿಟ್ರು ಅನ್ನುವಂತಹ ಕಾರಣದಿಂದ ರಮೇಶ್ ಜಾರಕಿಹೊಳಿ ಕೆಂಡಾಮಂಡಲವಾಗಿದ್ದಾರೆ. ತನ್ನ ಸಹೋದರನಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಸಿಗಲಿಲ್ಲ. ಅಂದ್ರೆ ರಮೇಶ್ ಜಾರಕಿಹೊಳಿಯ ಸಹೋದರ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಸಿಗಲಿಲ್ಲ. ನಿರಾಶೆಯಾದಂತಹ ಜಾರಕಿಹೊಳಿ ಕುಟುಂಬದಲ್ಲಿ ಕೆಂಡಾಮಂಡಲ ಹೊತ್ತಿ ಉರಿದು ಇವತ್ತು ಸತೀಶ್ ಜಾರಕಿಹೊಳಿಯ ಸಹೋದರ ರಮೇಶ್ ಜಾರಕಿಹೊಳಿ ಬಹು ದೊಡ್ಡದಾದಂತಹ ರಾಜಕೀಯ ತಿರುವಿನ ಮಂತ್ರ ಜಪಿಸಿದ್ದಾರೆ. ಅದೇ ಮಂತ್ರವೇ 3 ತಿಂಗಳಲ್ಲಿ ಡಿ.ಕೆ. ಶಿವಕುಮಾರ್ ರಾಜಕಾರಣದಲ್ಲಿ ಮಾಜಿ ಮುಖ್ಯಮಂತ್ರಿ ಆಗ್ತಾರೆ. ಸರ್ಕಾರವನ್ನೇ ಉರುಳಿಸುವ ಲೆಕ್ಕಾಚಾರದಲ್ಲಿ ರಮೇಶ್ ಜಾರಕಿಹೊಳಿ ಈ ಮಾತನ್ನ ಮಾಧ್ಯಮಗಳ ಮುಂದೆ ಪ್ರತಿಕಾರವಾಗಿ ಪ್ರತಿಕ್ರಿಯೆ ನೀಡಿದರು. ಹೇಗೆ ಯಾವ್ಯಾವ ರೀತಿ ರಮೇಶ್ ಜಾರಕಿಹೊಳಿ ಪ್ಲಾನಿಂಗ್ ಅನ್ನ ಮಾಡ್ಕೊಡ್ತಾ ಇದ್ದಾರೆ ಅನ್ನೋದನ್ನ ಬನ್ನಿ ನಾವು ನೋಡ್ತಾ ಹೋಗೋಣ. ರಮೇಶ್ ಜಾರಕಿಹೊಳಿ ಸುಮಾರು 17 ಶಾಸಕರನ್ನ ಕರ್ಕೊಂಡೋಗಿ ಬಿಜೆಪಿಗೆ ಅಧಿಕಾರವನ್ನ ಗಿಟ್ಟಿಸಿಕೊಟ್ಟಂತಹ ಮಹಾನ್ ನಾಯಕ ರಮೇಶ್ ಜಾರಕಿಹೊಳಿ ರಾಜಕಾರಣದಲ್ಲೇ ಮಹಾತಂತ್ರಗಾರಿಕೆಯ ರಾಜಕಾರಣವನ್ನ ವಹಿಸೋದು ರಮೇಶ್ ಜಾರಕಿಹೊಳಿ. ಸರ್ಕಾರವನ್ನ ಉರುಳಿಸಿ ಕಟ್ಟುವ ಲೆಕ್ಕಾಚಾರವು ಕೈಯಲ್ಲಿರುವ ಅಧಿಕಾರ ಅಂದ್ರೆ ಅದು ರಮೇಶ್ ಜಾರಕಿಹೊಳಿ. ಈಗ ಈ ರಮೇಶ್ ಜಾರಕಿಹೊಳಿ ಅವರು ಡಿ.ಕೆ. ಶಿವಕುಮಾರ್ ಅವರನ್ನ ಇನ್ನು 3 ತಿಂಗಳಲ್ಲಿ ಮಾಜಿ ಮುಖ್ಯಮಂತ್ರಿಯನ್ನಾಗಿ ಮಾಡ್ತೀನಿ ಅಂತ ತೊಡೆ ತಟ್ಟಿ ನಿಂತಿರುವ ರೀತಿ ಕಾಣಿಸ್ತಾ ಇದೆ. ಇನ್ನು 3 ತಿಂಗಳಲ್ಲಿ ಏನೇನಾಗುತ್ತೆ ಅಂತ ಕಾದು ನೋಡಿ ಅಂತ ಹೇಳಿದ್ದು ರಮೇಶ್ ಜಾರಕಿಹೊಳಿ. ಇನ್ನು 3 ತಿಂಗಳಲ್ಲಿ ಏನಾಗುತ್ತೆ ಅಂತ ನೀವೇ ಕಾದು ನೋಡಿ ಅಂತ ರಮೇಶ್ ಜಾರಕಿಹೊಳಿ ಪ್ರತಿಕಾರವಾಗಿ ಪ್ರತಿಕ್ರಿಯೆ ನೀಡಿದ್ದು ರಮೇಶ್ ಜಾರಕಿಹೊಳಿಯ ಈ ಮಾತು ಡಿ.ಕೆ. ಶಿವಕುಮಾರ್ ತಲೆಗೆ ಹೊಡೆದಂತಾಗಿದೆ. ಯಾಕಂದ್ರೆ 3 ತಿಂಗಳಲ್ಲಿ ಮಾಜಿ ಡಿ.ಕೆ. ಶಿವಕುಮಾರ್. ಇದೆಲ್ಲ ಯಾಕೆ ಅಂತಂದ್ರೆ ನನಗೂ ಕೂಡ ಒಳ್ಳೆ ಅಧಿಕಾರ ಬೇಕು, ನಮ್ಮ ಕುಟುಂಬಕ್ಕೂ ಕೂಡ ಒಳ್ಳೆ ಅಧಿಕಾರ ಬೇಕು ಅಂತ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿ ಸುಮಾರು ಬಾರಿ ಕೇಳ್ಕೊಂಡಿದ್ರು. ನನಗೂ ಕೂಡ ಒಳ್ಳೆಯ ಸ್ಥಾನಮಾನ ಕೊಡಿ ಅಂಥೇಳಿ. ಯಾಕಂದ್ರೆ ನಾನು ಕೂಡ ಈ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸೋದ್ರಲ್ಲಿ ಎತ್ತಿದ ಕೈ, ಉಪಚುನಾವಣೆಗಳಲ್ಲಿ ಗೆಲ್ಲಿಕ್ಕೆ ನಾನು ಕೂಡ ಕಾರಣ ಅಂತ ಸತೀಶ್ ಜಾರಕಿಹೊಳಿ ಎಲ್ಲ ಮಾತನಾಡಿದ್ರು. ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಮಾತನಾಡಿದ್ರು. ಆದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ದೊರೆಯಲಿಲ್ಲ. ಅದನ್ನೇ ಇವತ್ತು ರಮೇಶ್ ಜಾರಕಿಹೊಳಿ ಸ್ಪಷ್ಟವಾಗಿ ಮಾತನಾಡಿದ್ರು. ನನ್ನ ಸಹೋದರನಿಗೆ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಸ್ಥಾನ ಸಿಗದೇ ಇರೋದೇ ದೊಡ್ಡ ಒಂದು ಉತ್ತಮ ಕೆಲಸ ಅಂತ ಹೇಳಿದ್ರು. ಇನ್ನು 3 ತಿಂಗಳಲ್ಲಿ ಏನಾಗುತ್ತೆ ಅಂತ ಕಾದು ನೋಡಿ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಇರ್ತಾರಾ ಅಂತ ನೋಡಿ ಅನ್ನುವಂತ ಲೆಕ್ಕಾಚಾರವನ್ನ ಬಹಿರಂಗವಾಗಿ ರಮೇಶ್ ಜಾರಕಿಹೊಳಿ ಪ್ರತಿಕಾರದ ಜ್ವಾಲೆಯ ಮೂಲಕ ಇದನ್ನ ಪ್ರತಿಕೆಯನ್ನ ನೀಡಿದ್ದಾರೆ ಅಂದಾಗ ಇದು ಬಹುತೇಕ ಸರ್ಕಾರ ಉರುಳಿಸುವ ಲೆಕ್ಕಾಚಾರ ಇದೆಯಾ? ರಮೇಶ್ ಜಾರಕಿಹೊಳಿ ಮತ್ತೆ ಎಷ್ಟು ಶಾಸಕರನ್ನ ಕಾಂಗ್ರೆಸ್ನಿಂದ ಬಿಜೆಪಿಗೆ ಕರೆದುಕೊಂಡು ಹೋಗುವ ತಯಾರಿಯನ್ನ ನಡೆಸಿಕೊಳ್ತಾ ಇದ್ದಾರೆ? ಯಾವ ಲೆಕ್ಕಾಚಾರದ ಸೂತ್ರದಲ್ಲಿ ಈಗ ಡಿ.ಕೆ. ಶಿವಕುಮಾರನ್ನ ಮತ್ತಷ್ಟು ಕೆಳಗಡೆ ತಳ್ಳಲು ನೋಡ್ತಾ ಇದ್ದಾರೆ? ಕನಕಪುರದ ಬಂಡೆ ಡಿ.ಕೆ. ಶಿವಕುಮಾರ್ ಅವರನ್ನ ಛಿದ್ರ ಮಾಡೋದಕ್ಕೆ ರಮೇಶ್ ಜಾರಕಿಹೊಳಿ ಮಾಸ್ ಲೀಡರ್, ಮಾಸ್ ಆಗೆ ಸ್ಟೈಲ್ ನಲ್ಲೇ ಉತ್ತರ ಕೊಡುವಂತಹ ಮೆಗಾ ರಾಜಕೀಯ ಬಿಗ್ ಬುಲೆಟ್ ಇದು ರಮೇಶ್ ಜಾರಕಿಹೊಳಿ ಅಂದ್ರೆ. ಯಾಕೆ ಈ ರೀತಿ ಈ ಒಂದು ಹೆಸರನ್ನ ಪಡ್ಕೊಳ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಅಂದ್ರೆ, ಇನ್ನೂ ರಾಜಕಾರಣದಲ್ಲಿ ಯಾರೂ ಸಹ ಸರ್ಕಾರ ಉರುಳಿಸಿ ಸರ್ಕಾರ ಕಟ್ಟಿದಂತಹ ನಾಯಕನ ಹೆಮ್ಮೆಯ ಆ ಚಪ್ಪಾಳೆ ತಟ್ಟುವ ಚಪ್ಪಾಳೆ ಗಿಟ್ಟಿಸಿಕೊಂಡಿರುವ ನಾಯಕ ರಮೇಶ್ ಜಾರಕಿಹೊಳಿ. ಯಾರು ಕೂಡ ಇನ್ನು ಎಂತೆಂಥ ದೊಡ್ಡ ಸಿದ್ದರಾಮಯ್ಯನವರಾಗಿರ್ಲಿ, ಯಡಿಯೂರಪ್ಪನವರಾಗಿರ್ಲಿ, ರಾಜಕೀಯ ವಾತಾವರಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಂತ ನಾಯಕರು. ಆದ್ರೆ ಎಂದಿಗೂ ಕೂಡ ರಾಜಕಾರಣದಲ್ಲಿ ಅತಿ ಹೆಚ್ಚಿನ ಶಾಸಕರ ಬೆಂಬಲವನ್ನ ಪಡ್ಕೊಂಡು ಇನ್ನೊಂದು ಪಕ್ಷಕ್ಕೆ ಹೋಗಿ ಅಲ್ಲಿ ರಾಜಕೀಯವನ್ನ ಮಾಡಿದಂತಹ ನಾಯಕ ಯಾರೂ ಇಲ್ಲ. ಅದು ಓನ್ಲಿ ರಮೇಶ್ ಜಾರಕಿಹೊಳಿ, ಕಿಂಗ್ ಪಿನ್, ಬೆಳಗಾವಿಯ ಸಾಹುಕಾರ. ಆದ್ರೆ ಈ ಬೆಳಗಾವಿಯ ಸಾಹುಕಾರ ಈಗ ಡಿ.ಕೆ. ಶಿವಕುಮಾರ್ ಅವರನ್ನೇ ಅತಂತ್ರ ಮಾಡ್ಲಿಕ್ಕೆ ಹೊರಟಿದಾರಲ್ಲ, ಇದು ರಾಜಕೀಯದಲ್ಲೇ ಮತ್ತೊಂದು ಐತಿಹಾಸಿಕವಾಗಿರ್ತಕ್ಕಂತಹ ರಾಜಕಾರಣ ನಡೆಯೋದಂತೂ ಗ್ಯಾರಂಟಿ. ಡಿ.ಕೆ. ಶಿವಕುಮಾರ್ ಹಾಗಾದ್ರೆ 3 ರಿಂದ 4 ತಿಂಗಳು ಮಾತ್ರ ಮುಖ್ಯಮಂತ್ರಿನ, ನಂತರ ಮಾಜಿ ಮುಖ್ಯಮಂತ್ರಿ.
ಇನ್ನೊಂದು ಪ್ಲಾನ್ ಅನ್ನ ಜಾರಕಿಹೊಳಿ ಕುಟುಂಬ ಬೇರೆ ರೀತಿಯಾಗಿ ತಿರುಗಿಸ್ತಾ ಇದೆ. ರಾಜಕಾರಣದಲ್ಲಿ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯಾದಂತಹ ಸತೀಶ್ ಜಾರಕಿಹೊಳಿ ಅವರಿಗೆ ಉನ್ನತ ಸ್ಥಾನಮಾನಗಳು ಸಿಗಲಿಲ್ಲ ಅನ್ನುವ ಕೊರತೆ ಜಾರಕಿಹೊಳಿ ಕುಟುಂಬಕ್ಕಿದ್ರೆ ಆ ಒಂದು ಪ್ಲಾನಿಂಗ್ ಅನ್ನ ತಿರುಚಿ ಬಿಜೆಪಿಯಲ್ಲಿ ತಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ರಮೇಶ್ ಜಾರಕಿಹೊಳಿ ತಂತ್ರಗಾರಿಕೆಯನ್ನ ಹೂಡಿಕೊಳ್ತಾ ಇದ್ದಾರೆ. ಇದರ ಸಹಕಾರವಾಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಸಂಪೂರ್ಣವಾಗಿ ಮಾಜಿ ಮಾಡೋದಕ್ಕೆ ಸತೀಶ್ ಜಾರಕಿಹೊಳಿ ಕೂಡ ಕೈ ಜೋಡಿಸ್ತಾರೆ. ರಮೇಶ್ ಜಾರಕಿಹೊಳಿ ಸಹೋದರ ಸತೀಶ್ ಜಾರಕಿಹೊಳಿ ಈಗ ಯಾವುದೇ ಸ್ಥಾನಮಾನಗಳಲ್ಲಿ ಇಲ್ಲದೆ ಕಂಗಾಲಾಗಿದ್ದಾರೆ ಕಾಂಗ್ರೆಸ್ನಲ್ಲಿ. ಮತ್ತೆ ಯಾವುದೇ ಉತ್ತಮ ಸ್ಥಾನಮಾನಗಳನ್ನ ಒದಗಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಬಹಳಷ್ಟು ಆಸೆ ಆಕಾಂಕ್ಷವನ್ನ ಇಟ್ಕೊಂಡಂತಹ ಜಾರಕಿಹೊಳಿ ಕುಟುಂಬಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಗಲಿಲ್ಲ. ರಾಜಕೀಯದ ವಾತಾವರಣದಲ್ಲಿ ಬಂದಾಗ ಜಾರಕಿಹೊಳಿ ಕುಟುಂಬ ಸಣ್ಣದೇನಲ್ಲ. MP ಕ್ಯಾಂಡಿಡೇಟ್ ಇರುವಂತಹ ಕುಟುಂಬ, MP ಕ್ಯಾಂಡಿಡೇಟ್ ಆಗಿ ಗೆಲ್ಲಿಸಿಕೊಂಡು ಬರುವ ಕೆಪಾಸಿಟಿ ಇರುವಂತಹ ಕುಟುಂಬ. ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ, ಬಾಲಚಂದ್ರ, ಲಖನ್ ಇವರೆಲ್ಲ ಒಂದ್ ಕೈ ಮೇಲು. ನೋಡಿ, ಮೊದಲನೇ ಬಾರಿಗೆ ನಿಂತು ಕೂಡಲೇ ಒಬ್ಬ ಹಿರಿಯ ರಾಜಕಾರಣಿಯನ್ನ ಸೋಲಿಸಿ ತನ್ನ ಮಗಳನ್ನ ಗೆಲ್ಲಿಸಿಕೊಂಡು ಬರುವಂತಹ ಕೆಪಾಸಿಟಿ ಇರೋದು ಅದು ಸತೀಶ್ ಜಾರಕಿಹೊಳಿ ಅವರಿಗೆ ಮಾತ್ರ ಅಂತ ಅನ್ಸುತ್ತೆ. ಯಾಕಂದ್ರೆ ಇನ್ನೂ ರಾಜಕಾರಣದಲ್ಲಿ ಆತರ ಮೊದಲನೇ ಬಾರಿಗೆ ಬಂದು ನಿಂತ್ಕೊಂಡ ತಕ್ಷಣ ಗೆದ್ದಿರೋದು ಬಹಳ ಕಡಿಮೆ. ಅದು ಒಬ್ಬ ಹಿರಿಯ ರಾಜಕಾರಣಿ ಅಣ್ಣ ಸಾಬ್ ಜೊಲ್ಲೆಯನ್ನೇ ಸೋಲಿಸಿದ್ರು MP ಕ್ಯಾಂಡಿಡೇಟ್ ಅಲ್ಲಿ. ಯೋಚನೆ ಮಾಡಿ, ಎಷ್ಟು ಕೆಪಾಸಿಟಿ ಇರಬೇಡ ಸತೀಶ್ ಜಾರಕಿಹೊಳಿಗೆ. ಆದ್ರೆ ಅಧಿಕಾರವನ್ನ ನೀಡಲಿಲ್ಲ ಕಾಂಗ್ರೆಸ್ ಹೈಕಮಾಂಡ್. ಈಗ ಅದೇ ಸಿಟ್ಟಿನಲ್ಲಿ, ಅದೇ ಪ್ರತಿಕಾರದ ಜ್ವಾಲೆಯಲ್ಲಿ, ಪತ್ರಿಕಾಗೋಷ್ಠಿಯಲ್ಲಿ ಈ ರಮೇಶ್ ಜಾರಕಿಹೊಳಿ ಮಾತನಾಡಿರುವಂತಹ ಮಾತು ಬಿಸಿ ಆಗ್ತಾ ಇದೆ. ಕೆಲವರಿಗೆ ಈ ಮಾತುಗಳು ಬಹಳಷ್ಟು ಬಿರುಸಾಗಿ ಕಾಣಿಸ್ಕೊಳ್ತಾ ಇದೆ. 3 ತಿಂಗಳು ಅಂದ್ರೆ ಇನ್ನೇನು ಸ್ವಾಮಿ ಇಲ್ಲಿ ಇರೋದು ಡಿ.ಕೆ. ಶಿವಕುಮಾರ್ 3 ತಿಂಗಳು ಮಾತ್ರ ಟೈಮ್ ಮುಖ್ಯಮಂತ್ರಿ ಆಗಿರೋದಕ್ಕೆ. 3 ತಿಂಗಳಲ್ಲಿ ರಾಜಕಾರಣ ಡಿ.ಕೆ. ಶಿವಕುಮಾರ್ ರಾಜಕೀಯ ಅಂತ್ಯ ಆಗತ್ತಾ, ಅಥವಾ ಡಿ.ಕೆ. ಶಿವಕುಮಾರ್ ಅಧಿಕಾರ ಕಳ್ಕೊಂಡು ಮಾಜಿ ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂತಹ ಸಾಕಷ್ಟು ಸಾಲು ಪ್ರತಿಯೊಂದು ಇಂಚಿಂಚು ಮಾಹಿತಿಗಳು ಇವತ್ತು ಹೊರಡಿರುವಂತೆ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಏನು ಈ ಪತ್ರಿಕಾಗೋಷ್ಠಿಯನ್ನ ನಡೆಸಿ ತನ್ನದೇ ಆದ ಶೈಲಿಯಲ್ಲಿ ಮಾಸ್ ಆಗಿ ಮಾತನಾಡಿರುವಂತಹ ರಮೇಶ್ ಜಾರಕಿಹೊಳಿ ಇಂತಹ ಒಂದು ದೊಡ್ಡ ರಾಜಕೀಯದಲ್ಲಿ ಸಂಚಲನ ಮೂಡಿಸುವಂತಹ ಮಾತೊಂದನ್ನ ಮಾತನಾಡಿದ್ದಾರೆ. ಇವತ್ತು ಅದೇ ರಾಜಕೀಯದಲ್ಲಿ ಸಂಚಲನವಾಗಿ ಈ ಒಂದು ಏನು ಲೆಕ್ಕಾಚಾರಗಳನ್ನು ಹಾಕೊಂಡು ಮಾತನಾಡಿದ್ದಾರೆ ರಮೇಶ್ ಜಾರಕಿಹೊಳಿ. ಬಹುತೇಕ ಶಾಸಕರ ಮನದಟ್ಟು ಮಾಡಿ ಶಾಸಕರನ್ನ ಒಗ್ಗೂಡಿಸಿ ಈ ಕಾಂಗ್ರೆಸ್ ಪಕ್ಷದಿಂದ ಶಾಸಕರನ್ನ ಎತ್ತಂಗಡಿ ಮಾಡಿ ಬಿಜೆಪಿಗೆ ಒಯ್ದು ಆಪರೇಷನ್ ಕಮಲದಲ್ಲಿ ಮತ್ತೊಮ್ಮೆ ಕೈ ಹಾಕ್ತಾರಾ ರಮೇಶ್ ಜಾರಕಿಹೊಳಿ ಅನ್ನುವಂಥದ್ದು ಬಹಳಷ್ಟು ನಿಗೂಢವಾಗಿ ರಾಜಕೀಯದಲ್ಲಿ ವಾತಾವರಣದಲ್ಲಿ ಚೇತರಿಸಿಕೊಳ್ತಾ ಇದೆ. ಸೊ ಹೀಗಾಗಿ ರಾಜಕೀಯ ಅಂದಾಗ ರಮೇಶ್ ಜಾರಕಿಹೊಳಿ ಬಹಳಷ್ಟು ಸ್ಟ್ರಾಂಗ್ ಆಗಿ ನಿಲ್ತಕ್ಕಂತಹ ನಾಯಕ ಆಗಿರೋದ್ರಿಂದ ಮನಸ್ಸು ಮಾಡಿದ್ರೆ ಯಾವಾಗ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ಬಹಳಷ್ಟು ಹಿನ್ನೆಲೆಗಳವರಲ್ಲಿ ಗುರುತಿಸಿಕೊಟ್ಟಿದ್ದಾರೆ. 17 ಶಾಸಕರನ್ನ ಕರ್ಕೊಂಡಾಗೆ ಬೇರೆ ಪಕ್ಷಾನೇ ನಿರ್ಮಾಣ ಮಾಡುವಂಥದ್ದು ಮತ್ತು ಆ ಪಕ್ಷಕ್ಕೆ ಒಂದು ಬಲಿಷ್ಠವಾದ ಶಕ್ತಿ ತುಂಬಿ ಅಲ್ಲಿ ಅಧಿಕಾರವನ್ನೇ ತೆಗೆದುಕೊಳ್ತಕ್ಕಂಥದ್ದು, ಆ ಕೆಪಾಸಿಟಿಯನ್ನ ಹೊಂದಿಕೊಂಡಿರುವಂಥದ್ದು ರಮೇಶ್ ಜಾರಕಿಹೊಳಿ. ಈಗ ಇದೇ ರಾಜಕಾರಣದಲ್ಲಿ ಮತ್ತೊಮ್ಮೆ ರಮೇಶ್ ಜಾರಕಿಹೊಳಿ ಡಿ.ಕೆ. ಶಿವಕುಮಾರ್ ಅನ್ನುವಂತಹ ಕನಕಪುರದ ಬಂಡೆಯನ್ನೇ ಛಿದ್ರಗೊಳಿಸಿ ರಾಜಕಾರಣದಲ್ಲಿ ಮತ್ತೊಮ್ಮೆ ಆಪರೇಷನ್ ಕಮಲದ ಮೂಲಕ ಮತ್ತೊಮ್ಮೆ ಬಿಜೆಪಿಗೆ ಅಧಿಕಾರವನ್ನ ಕೊಡಿಸ್ತಾರಾ ರಮೇಶ್ ಜಾರಕಿಹೊಳಿ ಅನ್ನುವಂಥದ್ದು ಕೂಡ ಬಹಳ ಬಹಿರಂಗವಾಗಿ ನಡೀತಾ ಇರುವಂತಹ ಚರ್ಚೆ. ಈ ಚರ್ಚೆಗೆ ಕಾರಣವೇ ರಮೇಶ್ ಜಾರಕಿಹೊಳಿಯ ಮಾತು. 3 ತಿಂಗಳು ಕಾದು ನೋಡಿ ಡಿ.ಕೆ. ಶಿವಕುಮಾರ್ ಎಲ್ಲಿರ್ತಾರೆ, ಏನಾಗ್ತಾರೆ, ನೀವೇ ನೋಡ್ತೀರಿ ಅಂತ ಹೇಳಿರುವಂತದ್ದು. ಇದು ರಾಜಕೀಯದಲ್ಲಿ ಒಂದು ರೀತಿ ಸಂಚಲನ ಸೃಷ್ಟಿಯಾಗಿದೆ. ಇದಕ್ಕೆ ಡಿ.ಕೆ. ಶಿವಕುಮಾರ್ ಪ್ರತಿಕಾರ ಏನಿರುತ್ತೆ ಮತ್ತು ಅವರ ಈ ಒಂದು ಪತ್ರಿಕೆಯ ಗೋಷ್ಠಿಯಲ್ಲಿ ಅವರು ಯಾವ ರೀತಿ ಆದಂತಹ ಉತ್ತರವನ್ನ ಇದಕ್ಕೆ ಕೊಡ್ತಾರೆ ನೋಡೋಣ ಕಾದು. ಡಿ.ಕೆ. ಶಿವಕುಮಾರ್ ಅವರ ಪತ್ರಿಕಾಗೋಷ್ಠಿಯಲ್ಲಿ ಯಾವ ರೀತಿಯಂತ ಪತ್ರಿಕೆಯ ಮೂಲಕ ಮತ್ತು ಅವರು ಇದಕ್ಕೆ ಒಂದು ಸಡ್ಡು ಹೊಡೆಯುವಂತಹ ಯಾವುದಾದರೂ ಮಾತುಗಳ ಮೂಲಕ ರಮೇಶ್ ಜಾರಕಿಹೊಳಿ ಅವರಿಗೆ ಟಾಂಗ್ ಕೊಡುವಂತ ಪ್ರಯತ್ನ ಮಾಡ್ತಾರಾ ಅಥವಾ ಸೈಲೆಂಟ್ ಆಗ್ತಾರಾ ಅನ್ನುವಂಥದ್ದನ್ನು ಕೂಡ
ಮತ್ತಷ್ಟು ಮುಂದಿನ ರಾಜಕೀಯ ಸುದ್ದಿಗಳೊಂದಿಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೋಡ್ತಾ ಇರಿ YGM ಸರ್ಕಾರ. ನಿಮ್ಮ ಮುಂದೆ ಪ್ರತಿ ಇಂಚಿಂಚು ಮಾಹಿತಿಗಳನ್ನ ತಿಳಿಸ್ತಾನೆ ಇರುತ್ತೆ. ರಾಜಕೀಯವಾಗಿ ಪ್ರತಿ ಮಾಹಿತಿಗಳು ನಿಮ್ಮ ಮುಂದೆ ಲಭ್ಯವಾಗ್ತಾ ಇರುತ್ತೆ. YGM ಸರ್ಕಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಮಸ್ಕಾರ.